ಕೃಷ್ಣಾ ನದಿಯ ಪ್ರವಾಹದ ಭೀಕರತೆಯನ್ನ ಬಿಚ್ಚಿಡ್ತಾ ಇದೆ ಡ್ರೋನ್ ದೃಶ್ಯ. ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದ ಕಬ್ಬು ಸಂಪೂರ್ಣವಾಗಿ ಜಲಾವೃತವಾಗಿದೆ. ಚಿಕ್ಕೋಡಿ ತಾಲೂಕಿನ ಮಾಂಜರಿ ಎಡೂರಿನಲ್ಲಿ ಹಾನಿ ಉಂಟಾಗಿದೆ. ಬಾವನ ಸೌದತ್ತಿ ಭಾಗದಲ್ಲಿ ಪ್ರವಾಹದಿಂದಾಗಿ ಅಪಾರ ಹಾನಿಯಾಗಿದೆ. ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂತಹ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಯಡಿಯೂರು ಅಂಕಲಿ ಗ್ರಾಮಕ್ಕೆ ನೀರು ಯಾವ ಪ್ರಮಾಣದಲ್ಲಿ ನುಗ್ಗಿದೆ ಅಂತ ಹೇಳಿ ಇಟ್ಟಿಗೆ ಬಟ್ಟಿಗಳಿಗೂ ಕೂಡ ಸಂಪೂರ್ಣವಾಗಿ ಜಲದಿಗ್ಬಂಧನವಾಗಿದೆ. ಮತ್ತೊಂದು ಕಡೆ ಕೃಷ್ಣಾ ಪ್ರವಾಹದ ಡ್ರೋನ್ ಕ್ಯಾಮೆರಾ ದೃಶ್ಯಾವಳಿಗಳನ್ನು ಕೂಡ ನೋಡ್ತಾ ಇದ್ದೀರಿ. ನದಿಯ ಅಕ್ಕಪಕ್ಕದ ಇಟ್ಟಿಗೆ ಬಟ್ಟಿಗಳಿಗೂ ಕೂಡ ಕೃಷ್ಣಾ ನದಿಯ ನೀರು ನುಗ್ಗಿ ಎಲ್ಲವೂ ಕೂಡ ಸರ್ವನಾಶವಾಗಿದೆ. ಜನರ ಬದುಕೆ ಇದೀಗ ಸಂಪೂರ್ಣವಾಗಿ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿದೆ. ಪ್ರವಾಹದ ಭೀತಿ ಮತ್ತಷ್ಟು ಹೆಚ್ಚಾಗ್ತಾನೆ ಇದೆ. ಒಂದಷ್ಟು ಜನರು ಮನೆ ಮಠಗಳನ್ನು ಕಳ್ಕೊಂಡಿದ್ದಾರೆ. ಅನೇಕರ ಬದುಕು ಬೀದಿಗೆ ಬಿದ್ದಿದೆ. ವ್ಯಾಪಾರ ವಹಿವಾಟು ಸಂಪೂರ್ಣವಾಗಿ ಸ್ಥಗಿತವಾಗಿದೆ. ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗೋಕ್ಕಾಗ್ತಾ ಇಲ್ಲ. ಇನ್ನು ರೈತರ ಪಾಡಂತೂ ಹೇಳತೀರದಾಗಿದೆ. ಟಿಬಿ ಡ್ಯಾಂನಿಂದ 1 ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ ನೀರು ಹರಿವು. ಬಳ್ಳಾರಿ ಜಿಲ್ಲೆ ಕಂಪ್ಲಿ ಪಟ್ಟಣದ ತುಂಗಭದ್ರಾ ಸೇತುವೆ ಜಲಾವೃತವಾಗಿದೆ. ಆ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಸೇತುವೆ ಯಾವ ಮಟ್ಟದಲ್ಲಿ ಇದೆ ಅಂತ ಹೇಳಿ ತುಂಗಭದ್ರಾ ಸೇತುವೆ ಜಲಾವೃತವಾಗಿರುವುದರಿಂದ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಏನು ಸಂಚಾರ ಆಗ್ತಾ ಇತ್ತು ಅದೆಲ್ಲವೂ ಕೂಡ ಇದೀಗ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಜಲಾವೃತವಾದಂತಹ ಸೇತುವೆಯ ಡ್ರೋನ್ ಕ್ಯಾಮೆರಾದ ದೃಶ್ಯ ಇದು. ಕಂಪ್ಲಿ ಚಿಕ್ಕ ಜಂತಕಲ್ ಮಧ್ಯದ ಸೇತುವೆ ಇದು. ಸಂಪರ್ಕಕ್ಕೆ ಇದ್ದಂತಹ ಸೇತುವೆ ಇದೀಗ ಸಂಪೂರ್ಣವಾಗಿ ಮುಳುಗಿ ಹೋಗಿದೆ. ಸಂಪರ್ಕ ಸೇತುವೆ ಮುಳುಗಿರೋದ್ರಿಂದ ಸಂಚಾರ ಕೂಡ ಅಸ್ತವ್ಯಸ್ತವಾಗಿದೆ. ಸಂಚಾರವನ್ನ ಸಂಪೂರ್ಣವಾಗಿ ಸ್ಥಗಿತ ಕೂಡ ಮಾಡಲಾಗಿದೆ.